ನನ್ ಮರಿಸ್ವಾಮಿ ಅಂತ ಏನ್ ಬೆಂಗಳೂರು DSS ಎನ್ ಮೂರ್ತಿ ಅಧ್ಯಕ್ಷರು ಹಾ ಹಾ ಪರಿಚಯ ಇದ್ಯಾ ಗೊತ್ತಿದ್ಯಾ? ಗೊತ್ತಿದೆ ಹೇಳಿ ಸರ್. ಅವ್ರ ಆತ್ಮೀಯರು ನಾವು. ಹಾ 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 ರಿಟೈರ್ಡ್ ರೇಂಜ್ ಆಫೀಸರ್ ನಾನು ಸಾಲಕ್ಕೆ. RFO ಹೌದು. RFO ಆ, ಗೊತ್ತಾಯ್ತು ಹೇಳಿ ಸರ್. ಏನಿಲ್ಲ, ನಿಮ್ಮಿಂದ ಒಂದು ಈಗ ಹೆಲ್ಪ್ ಆಗ್ಬೇಕು. ನಮ್ ಕೈಲಿ ಏನ್ ಸಾಧ್ಯ ಸರ್, ನಾವುಗಳೆಲ್ಲ. ಆ ಹೇಳಿ ಏನಾಗ್ಬೇಕು ಹೇಳಿ, ಏನ್ ಮಾತಾಡ. ಏನಿಲ್ಲ, ಚಿಕ್ಕನಾಗ್ನಲ್ಲಿ ರೇಂಜರ್ ಹುಡ್ಗ ನನ್ಗ್ ಬೇಕಾದ ಹುಡ್ಗ, ಹ್ಮ್ ಸ್ವಲ್ಪ ಏನಾದ್ರು ಸಹಾಯ ಮಾಡಿ. ಯಾವ ರೀತಿ ಸರ್? ಏನಿಲ್ಲ, ಅವ್ನಿಗೆ ನೀವೇನ್ ಹೇಳ್ತೀರೋ ಅದಕ್ಕೆ ನಾನೇ ಬರ್ತೀನಿ, ಭೇಟಿ ಮಾಡ್ತೀನಿ ನಿಮ್ಮನ್ನ. ಹಾ ಆ ಹ್ಮ್ ಒಂಚೂರು ಸಹಾಯ ಮಾಡಿ. ಅದೇ ಯಾವ ರೀತಿ ಅಂದ್ರೆ, ಈ ರೀತಿ ಅಂದ್ರೆ ನಾನು ಹೇಳ್ತೀನಿ. ಅಲ್ಲ, ಏನೇನೋ ಇದೆ, ಅವ್ನ್ಗೇನೋ ಪ್ರಾಬ್ಲಮ್ ಅಂತ ಅಂದ ಮಾತಾಡಿ ಸರ್ ಅವ್ರ ಹತ್ರ, ನಾವ್ ಮಾತಾಡಕ್ಕೆ ಆಗಲ್ಲ ಅಫಿಷಿಯಲ್ಸು ಅಂದ. ಅವ್ರ ಹೆಸರೇನ್ ಸರ್? ಅರುಣ್. ಅಲ್ಲ ಸರ್, ಒಬ್ರು ಅಧಿಕಾರಿಯಾಗಿ ವಿತೌಟ್ ಕಾಮಗಾರಿ ಮಾಡದೆ ಲಕ್ಷಾಂತರ ರೂಪಾಯಿ ಆ ರೀತಿ ಅವ್ಯವಹಾರ ಮಾಡೋರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಆಯ್ತು? ಇಲ್ಲ, ಕಾಮಗಾರಿ ಆಗಿದೆ, ಅದು 4 ವರ್ಷದಿಂದ ಅಧಿಕಾರಿ ಮಾಡಿರ್ತಕ್ಕಂಥದ್ದು. ಇವ್ರಿಗೆ ಬರೀ ಮೇಂಟೆನೆನ್ಸ್ ಇವ್ರ ಟೈಮ್ ಅಲ್ಲಿ. ನನ್ನ ಹತ್ರ ಪಿನ್ ಟು ಪಿನ್ ಇದೆ ಸರ್, ಪಿನ್ ಟು ಪಿನ್ ಡಾಕ್ಯುಮೆಂಟ್ ಇದೆ. ಈಗ ಅದ್ರ ಬಗ್ಗೆ ಮಾತಾಡೋಣ. ನಾನ್ ಬರ್ತೀನಿ, ನೀವೆಲ್ಲಿ ಸಿಗ್ತೀರಾ? ಇನ್ನೊಂದ್ 2-3 ದಿವಸದಲ್ಲಿ ಬರ್ತೀನಿ ನಾನು. ಈಗ ಅವ್ರನ್ನು ಕರ್ಸಿ ನೇರವಾಗಿ ಮಾತಾಡೋಣ ಅಲ್ವಾ? ನಾನೇ ಅರುಣ್ ಅನ್ಕಳಿ, ಯಾಕಂದ್ರೆ ನಾನು ಚೆನ್ನೈ ಅಂತ ಹೆಸರು ನೋಡಿ ನಾನು ಅನ್ಕಂಡೆ. ಈಗ ನೀವು ನಾವೆಲ್ಲ ಈ ಹೋರಾಟದಲ್ಲೇ ಬಂದದ್ದು. ನನ್ನ ಟ್ರಾನ್ಸ್ಫರ್ ಮತ್ತೊಂದು ಮಗದೊಂದು ಎಲ್ಲ ಕುಸ್ತಿ ಮಾಡಿ 3 ತಿಂಗಳೇನೆ ಎಲ್ಲಿಗ್ ಬೇಕು ಅಲ್ಲಿ ನಾನು ಹೋಗ್ತಾ ಇದ್ದೆ ನಾನು. ಬಾಳ ಬೇಕಾದ್ರೆ ಕೇಳ, ಮರಸ್ವಾಮಿ ಗೊತ್ತಾ ಅಂತಂದ್ರೆ ಹಂಗೆ ನಮ್ ಮರಸ್ವಾಮಿನ ಅಂತಾರ ಅವ್ರ ಮೂರ್ತಿ. ಇಲ್ಲ ಸರ್, ನನ್ಗೆ ಬೇರೆ ಇನ್ಫ್ಲೂಯೆನ್ಸ್ ಮತ್ತೆ ಇನ್ನೊಬ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು, ನಿಮ್ ಬಗ್ಗೆ ಇನ್ನೊಬ್ರ ಹತ್ರ ತಿಳ್ಕೊಳ್ಳೋದು ನನ್ಗೆ ಅವಶ್ಯಕತೆ ಇಲ್ಲ ಸರ್. ಅದಕ್ಕೆ ನಾ ಬರ್ತೀನಿ, ಒಂದ್ ಒಳ್ಳೆ ವಾತಾವರಣದಲ್ಲಿ ಒಂದು ಇದ್ ಮಾಡಲ್ಲ. ಅದಕ್ಕೆ ನಾನ್ ರಿಕ್ವೆಸ್ಟ್ ಅನ್ಕೊಳ್ಳಿ ಇದನ್ನ. ರಿಕ್ವೆಸ್ಟ್ ಏನ್ ಸರ್, ಅಲ್ಲ ಆಗಿರೋದೇ. ಈಗ ನೀವು ಇರ್ಲಿ, ಈಗ ನಾನ್ ಬಂದು ನಿಮ್ ಹತ್ರ ಮಾತಾಡ್ತೀನಿ. ನೀವೇ ಅದಕ್ಕೆ ನಿಮ್ಮಂತರ ನೀವುಗಳೇ ಕಡಿವಾಣ ಹಾಕ್ಬೇಕು ಅಂತ ಕೆಲ್ಸಗಳಿಗೆ. ಇರ್ಲಿ, ಯಾಕಂದ್ರೆ ಅವನು ನಮ್ಮ ಹುಡ್ಗ, ಅದು ನನ್ನ ಕಷ್ಟ ಸುಖದಲ್ಲಿ ಅವನು ಆಗಿದ್ದಾನೆ. ಹಂಗಾಗಿ ಅವರೆಲ್ಲ ನನ್ ಮನೆ ಮಕ್ಕಳಿದ್ದಂಗ ಅವರು. ಎಲ್ಲಿರೋದು ಸರ್ ನೀವು? ನಾನು ಹಾಸನ. ನೇಟಿವ್ ಬಂದು ಕನಕಪುರ. ಈಗಿರೋದು ಹಾಸನ. ಹಾಸನನೇ, ನಾನು ಸೆಟ್ಲ್ ಆಗಿರೋದು ಹಾಸನನೇ. ಈಗ ಅವ್ರನ್ನ ಕರ್ಸ್ಬಿಟ್ರೆ ಚೆನ್ನಾಗಿರೋದು ಅಂತ ನಾನ್ ಕರ್ಕೊಂಡೆ ಬರ್ತೀನಿ ನಿಮ್ ಹತ್ರ. ನೇರ ಮಾತಾಡೋಣ. ಯಾವತ್ತು ಬರ್ಲಿ ನಾನು ಹೇಳ್ತೀನಿ ಸರ್, ನಾನು ನಿಮ್ಗೆ ಇನ್ನ 2-3 ದಿನದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾನು ಮನೆ ಗ್ರೂಪ್ ಪ್ರವೇಶ ಇದೆ 22ಕ್ಕೆ, ಬನ್ನಿ, ಇನ್ವಿಟೇಷನ್ ಕೊಡ್ತೀನಿ, ಭೇಟಿ ಮಾಡಿ. ಖಂಡಿತ ಇಲ್ಲಿ ಹಾಸನದಲ್ಲೇನೆ. ಆ ಒಂದು ಬಿಸಿಲು ಇದ್ದೀನಿ. ನೀವು ಈ ಹಬ್ಬ ಮುಂಚಿತವಾಗಿ ಭೇಟಿ ಆಗೋಣ, ಹಬ್ಬ ಆದ್ಮೇಲೆ ಭೇಟಿ ಆಗೋಣ ಸರ್. ಭೇಟಿ ಆಗೋಣ ಅಂದ್ರೆ ಇದು ನಮ್ಗೆ ರಾಜ್ಯ ಸಮಿತಿಯಿಂದ ಬಂದಿರೋದ್ರಿಂದ ನಾನು ಫಾಲೋ ಅಪ್ ಮಾಡ್ಲೇಬೇಕಾಯ್ತದೆ. ಇರ್ಲಿ, ನೀವೊಂದ್ ದೊಡ್ಡ ಮನ್ಸ್ ಮಾಡಿ, ನಾವೆಲ್ಲ ಬಂದಿದ್ದೀವಿ, ಬೇಕಾ ಬಂದಿದ್ದೀವಿ ಅಂದ್ಮೇಲೆ ನೀವು ನಮ್ ಮಾತ್ಗೊಂದ್ ಬೆಲೆ ಕೊಡಿ ಅಷ್ಟೇ. ಬೆಲೆ ಏನ್ ಸರ್, ಅಲ್ಲಿ ಭ್ರಷ್ಟಾಚಾರ ಆಗಿದೆ. ಇರ್ಲಿ, ನಾ ಬರ್ತೀನಿ, ಮಾತಾಡ್ತೀನಿ. ನೀವು ಖಂಡಿತ ನಿಮ್ಮಂತವ್ರು ತಪ್ಪಾಗಿದ್ರೆ ತಪ್ಪೇ, ಅದು ಆ ತಪ್ಪನ್ನ ತಪ್ಪಲ್ಲ ಅಂತ ಹೇಳಕ್ ಆಗಲ್ಲ. 100% ಅದು ತಪ್ಪೇನೆ. ಅಲ್ಲ, ಆಯ್ತು, ಅದನ್ನ ತಪ್ಪನ್ನ ತಪ್ಪೇ, ಹಂಗಲ್ಲ ಹಿಂಗಲ್ಲ ಅಂತ ಆರ್ಗ್ಯುಮೆಂಟ್ ಮಾಡಲ್ಲ ನಾನು. ಬರ್ತೀನಿ, ಒಂದ್ ಸ್ವಲ್ಪ ಸಮಾಧಾನ ಇದ್ ನಾವು ಸಮಾಧಾನವಾಗಿದ್ದೀವಿ. ಆಯ್ತು, ನಾನ್ ಸರಿ ಮಾಡ್ತೀನಿ, ಬಂದ್ ಭೇಟಿ ಮಾಡ್ತೀನಿ. ನಾವೇ ಆಗ್ಲಿ ನೀವೇ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು ಸರ್, ಅಲ್ವಾ? ಇರ್ಲಿ, ಏನ್ ಮಾಡ್ತೀರಾ, ಏನೋ ಆಗಿದೆ, ಅವನು ಅನ್ನೊಂದು ವ್ಯತ್ಯಾಸ ಆಗಿರ್ತದೆ. ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ. ಗೊತ್ತಿಲ್ದೆ ಆದ್ರೆ ಪರವಾಗಿಲ್ಲ, ಗೊತ್ತಿದ್ದು ಸಹ ಆದ್ರೆ ಅದ್ನ ಯಾವ ರೀತಿ ನಾವು ನಿಜ ಅದು, ಅಲ್ವಾ? ಮತ್ತೆ ಅದಕ್ಕೆ ನೀವು ಎಲ್ಲಿ ಭೇಟಿ ಆಗೋಣ ಅಂದ್ರೆ ಅಂತ ಕಡೆ ಬಂದ್ ಭೇಟಿ ಆಗ್ತೀನಿ. ಅವನನ್ನ ಕರ್ಸ್ಕೊಂತೀನಿ, ನೀವು ಅವ್ರ 3 ಜನ ಕುಂದ್ ಮಾತಾಡೋಣ. ಮಾತಾಡ್ಬಿಟ್ಟು ಏನ್ ಒಳ್ಳೇದ್ ಮಾಡ್ಬೋದೋ ಏನ್ ಕೆಟ್ಟದ್ ಮಾಡ್ಬೋದೋ ಯೋಚನೆ ಮಾಡಿ ನಿಮಗ್ ಬಿಟ್ಟಿದ್ದು ಅದ್ ಪ್ರಶ್ನೆ ಬರಲ್ಲ ಸರ್. ಅಲ್ಲಿ ನಮ್ಮನ್ನ ನೋಡ್ತಾ ಇದ್ದೀರಾ, ನಮ್ ಪಕ್ಷದ ಕೆಲ್ಸಗಳು ನೋಡ್ತಾ ಇದ್ದೀರಾ. ಲಾಸ್ಟ್ ಟೈಮ್ 2 ಸಲ, ಒಂದ್ಸಲ ಫೋನ್ ಅಲ್ಲಿ ಮಾತಾಡಿದೆ ಅವ್ರ ಹತ್ರ, ಮತ್ತೆ ಮೊನ್ನೆ ನೇರವಾಗಿ ಮುಖಾಮುಖಿ ಸಿಕ್ಕಿದ್ರು ನನಗೆ. ನಮ್ಮ
ನಮ್ ತಾಯಿಗ್ ದ್ರೋಹ ಮಾಡುದು ಒಂದೇ, ನನ್ ಪಕ್ಷಕ್ಕೆ ನನ್ ಹೋರಾಟಕ್ಕೆ ನಾನ್ ಮೋಸ ಮಾಡುದು ಒಂದೇನೆ ಸರ್. ಇರ್ಲಿ, ನಾವ್ ನೀವು ಮೋಸ ಮಾಡಿ ಹೋರಾಟ ಮಾಡ್ಬೇಡಿ ಅಂತ ನಾವ್ ಹೇಳಲ್ಲ. ಮತ್ತೆ ಈಗ ನಮ್ಗೆ ನಾವು ಹೋರಾಟದಲ್ಲಿ ಜೊತೆಲಿ ಇದ್ದು ಬಂದವರು ನಾವು. ಅಲ್ಲ ಈಗ ಅನ್ಯಾಯನೇ ಅಲ್ವಾ ಸರ್? ಅನ್ಯಾಯನೇ ಒಪ್ಕೊಂತೀನಿ. ನಾವು ನಮ್ದು ತಮ್ದು ಅಥವಾ ನಮ್ಮವರು, ನಮ್ ಸ್ನೇಹಿತರು, ನಮ್ ಕುಟುಂಬ, ನಮ್ ಸಂಬಂಧಿಕರು ಅಂತ ನಾವ್ ಅದನ್ನ ಒಳಗಡೆ ಹಾಕೋದ್ ಎಷ್ಟು ಮಟ್ಟಿಗೆ ಸರಿ? ಇರ್ಲಿ, ನಾನ್ ಬರ್ತೀನಿ ನಿಮ್ಮ ಹತ್ರ, ಒಂದು ರಿಕ್ವೆಸ್ಟ್ ಇರ್ಲಿ.